ಸೊ ಈಗ ಗೋಲ್ಡಲ್ಲಿ ಪ್ರೀವಿಯಸ್ ಡೇಸಿಂದ ಒಂದೊಳ್ಳೆ ಮೊಮೆಂಟಮ್ ಬರ್ತಾ ಉಂಟು. ಇದು ನಾವು ಮುಂದೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅಥವಾ ಇಲ್ಲಿ ನಾವು ಆಪರ್ಚುನಿಟಿನ ಹುಡುಕ್ಬೋದಾ, ಅಥವಾ ನಾವು ಸಿಲ್ವರಲ್ಲಿ ಆಪರ್ಚುನಿಟಿ ಹುಡುಕ್ಬೋದಾ? ಇದೆಲ್ಲ ಡೌಟಿಗೆ ಈ ವಿಡಿಯೋ ಮಾಡಿದ್ದೀನಿ. ಸೊ ದಟ್ ವಿಡಿಯೋ ಕೊನೆ ತನಕ ನೋಡಿದರೆ ಇನ್ ಡೀಟೇಲ್ಸಲ್ಲಿ ನಿಮಗೆ ಕ್ಲಿಯರ್ ಆಗ್ತದೆ. ಸೊ ನನ್ನ ಪ್ರಕಾರ ಗೋಲ್ಡಲ್ಲಿ ನಾವು ಪ್ಲ್ಯಾನ್ ಮಾಡೋದು ಬೇಡ ಅಂತ, ಬಿಕಾಸ್ ಇದು ಆಲ್ರೆಡಿ ಒಂದೊಳ್ಳೆ ಮೊಮೆಂಟಮ್ ಕೊಟ್ಟಾಗಿದೆ. ಈ ಟ್ರೈನು ಆಲ್ರೆಡಿ ಮೊಮೆಂಟಮ್ ಕೊಟ್ಟಾಗಿದೆ. ಈಗ ನೀವು ಇಲ್ಲಿ ಪ್ಲ್ಯಾನ್ ಮಾಡಲಿಕ್ಕಾಗಿಲ್ಲ ಅಥವಾ ಇಲ್ಲಿ ಕೂಡ ಪ್ಲ್ಯಾನ್ ಮಾಡಲಿಕ್ಕಾಗಿಲ್ಲ ಅಂದರೆ ನೀವು ಯಾಕೆ ಇಲ್ಲಿ ಪ್ಲ್ಯಾನ್ ಮಾಡ್ತೀರಾ? ಯಾಕೆ ನೀವು ಹಣ ಸ್ಟಕ್ ಮಾಡ್ತೀರಾ? ಇಫ್ ಇನ್ ಕೇಸ್ ಅರ್ಥ ಮಾಡ್ಕೊಳ್ಳಿ, ಈಗ ನಾವು ಇಲ್ಲಿ ಹಣ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ದಟ್ ಮೀನ್ಸ್ ಈಗ ತುಂಬ ನ್ಯೂಸಲ್ಲಿ ಬರ್ತಾ ಉಂಟು, ತುಂಬ ಜನ ನಮಗೆ ರೆಕಮೆಂಡ್ ಮಾಡ್ತಿದ್ದಾರೆ, ಇದು ಗೋಲ್ಡ್ ಬೈ ಮಾಡು, ಅಷ್ಟೋಯ್ತು ಇಷ್ಟೋಯ್ತು ಅಂತ. ನಾವಿಲ್ಲಿ ಬೈ ಮಾಡ್ತೀವಿ, ಆವಾಗ ನಮ್ಮದು ಹಣ ಏನಾಗುತ್ತೆ ಇಲ್ಲಿ ಇನ್ವೆಸ್ಟ್ ಆಗ್ತದೆ. ಇಫ್ ಇನ್ ಕೇಸ್ ಇದು ಇಲ್ಲಿಂದ ಕ್ರ್ಯಾಶ್ ಆದರೆ ಯಾವಾಗ ನಮ್ಮ ಪ್ರೈಸ್ ಬರಲಿ ಆವತ್ತು ತನಕ ನಾವು ವೆಯ್ಟ್ ಮಾಡ್ತೀವಿ, ಇಲ್ಲಾಂದರೆ ಅದು ಇಲ್ಲಿ ಗೋಲ್ಡ್ ಇವತ್ತಿಲ್ಲ ನಾಳೆ ಹೋಗ್ತದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಸೊ ನಮ್ದು ಹಣ ಇಲ್ಲಿ ಸ್ಟಕ್ ಆಯಿತು. ಕ್ಲಿಯರ್? ಇದೇ ಆಪರ್ಚುನಿಟಿನ ನಾವು ಬೇರೆಯಲ್ಲಿ ಇನ್ವೆಸ್ಟ್ ಮಾಡಿದರೆ ಆವಾಗ ನಮ್ಗೊಂದೊಳ್ಳೆ ರಿಟರ್ನ್ ಬರೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಇದು ಆಲ್ರೆಡಿ ಮೊಮೆಂಟಮ್ ಆಗಿದೆ. ಸೊ ಈಗ ನಾವು ಯಾವುದಕ್ಕೆ ಪ್ಲ್ಯಾನ್ ಮಾಡೋಣ? ನನ್ನ ಪ್ರಕಾರ ಈಗ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಟೈಮ್ ಐತೆ. ಬಿಕಾಸ್ ಯಾಕಂದರೆ ಸಿಲ್ವರ್ ಚಾರ್ಟ್ ಪ್ಯಾಟರ್ನು ಸಾಲಿಡ್ ಆಗಿ ತೋರ್ತಾ ಉಂಟು. ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಬ್ರೇಕ್ಔಟ್ ಆಯಿತು, ಅದರ ನಂತರ ಮಾರ್ಕೆಟು ಕಂಟಿನ್ಯೂ ಸೇಮ್ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಇತ್ತು. ಆ್ಯಂಡ್ ಇಲ್ಲಿಂದ ಒಂದೊಳ್ಳೆ ಬ್ರೇಕ್ ಡೌನ್ ಫೇಲಿಯರ್ ಆಯಿತು. ಕ್ಲಿಯರ್? ಅದ ನಂತರ ಇಲ್ಲಿ ಲೋವರ್ ಹೈ ಫಾರ್ಮೇಷನ್ ಆಡಿ ಮಾರ್ಕೆಟ್ ಒಂದೊಳ್ಳೆ ಬ್ರೇಕ್ಔಟ್ ಕೂಡ ಕೊಡ್ತು ಸಿಲ್ವರು. ಅದರ ನಂತರ ಅಗೈನ್ ಇದು ರೇಂಜ್ನಲ್ಲಿ ಹೋಯಿತು. ಬಟ್ ಇಲ್ಲಿ ರೇಂಜ್ ಮಾಡ್ತಾ ಇತ್ತು. ಇಲ್ಲಿ ಏನು ಮಾಡ್ತಾ ಉಂಟು ಅಂದರೆ ಕಂಟಿನ್ಯೂ ಲೋನ ಅಪ್ ಸೈಡಲ್ಲಿ ಶಿಫ್ಟ್ ಮಾಡ್ತಾ ಉಂಟು. ಬಟ್ ಇಲ್ಲಿ ಕಂಟಿನ್ಯೂ ಹೈನ ಡೌನ್ ಸೈಡಲ್ಲಿ ಶಿಫ್ಟ್ ಮಾಡ್ತಾ ಇತ್ತು. ದಟ್ ಮೀನ್ಸ್ ಇಲ್ಲಿ ಸ್ವಲ್ಪ ನೆಗೆಟಿವ್ ಆಗಿತ್ತು, ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿದೆ. ದಟ್ ಮೀನ್ಸ್ ಅಪ್ ಸೈಡಲ್ಲಿ ರೆಸಿಸ್ಟೆನ್ಸು ಕ್ಲೀನ್ ಆಗ್ತಾ ಉಂಟು, ಆ್ಯಂಡ್ ಡೌನ್ ಸೈಡಲ್ಲಿ ಲೋ ಅಪ್ ಸೈಡಲ್ಲಿ ಶಿಫ್ಟ್ ಆಗ್ತಾ ಉಂಟು. ಬಟ್ ಇಲ್ಲಿ ನೀವು ನೋಡ್ಬೋದು ಡೌನ್ ಸೈಡಲ್ಲಿ ಸಪೋರ್ಟು ಸೇಮ್ ಇತ್ತು, ಬಟ್ ಅಪ್ ಸೈಡಿಂದ ಹೈಯು ಡೌನ್ ಸೈಡಲ್ಲಿ ಶಿಫ್ಟ್ ಆಯಿತು. ಏನು ಕಾಂಪ್ಲಿಕೇಟ್ ಮಾಡದೆ ಹೇಳಬೇಕಂದ್ರೆ ಇಲ್ಲಿ ಲೋವರ್ ಲೋ ಫಾರ್ಮೇಷನ್ ಮಾಡ್ತಾ ಇರಲಿಲ್ಲ, ಇಲ್ಲಿ ಹೈಯರ್ ಲೋ ಫಾರ್ಮೇಷನ್ ಮಾಡ್ತಾ ಇತ್ತು. ಇಲ್ಲಿ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಇತ್ತು, ಇಲ್ಲಿ ಹೈ ಸೇಮ್ ಆಗಿ ಉಂಟು. ದಟ್ ಮೀನ್ಸ್ ಇಲ್ಲಿ ಬಯರ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಇಫ್ ಇನ್ ಕೇಸ್ ಈ ವೀಕು ಸಸ್ಟೈನ್ ಆದರೆ ದಟ್ ಮೀನ್ಸ್ 79,500ಗಿಂತ ಅಪ್ಸೈಡ್ ಎಲ್ಲಾದರೂ ಕ್ಲೋಸಿಂಗ್ ಕೊಟ್ಟಿದ್ರೆ ಒಂದೊಳ್ಳೆ ಮೂಮೆಂಟಮನ್ನು ನಾವು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಪ್ರೀವಿಯಸ್ ಟೈಮಲ್ಲಿ ಇಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಆಯಿತು, ಬಟ್ ಇಲ್ಲಿಂದ ಬ್ರೇಕ್ಔಟು ಫೇಲ್ ಆಗಿ ಮಾರ್ಕೆಟು ಸೆಲ್ಲಿಂಗ್ ಬಂತಾ? ಇಲ್ಲ. ಬ್ರೇಕ್ಔಟ್ ಫೇಲ್ ಆಗಿದ್ದರೆ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅಲ್ಲಿಂದ ಸೆಲ್ಲಿಂಗು ಫಾಸ್ಟ್ ಬರುತ್ತೆ. ಇಫ್ ಇನ್ ಕೇಸ್ ಅಲ್ಲಿಂದ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಅಲ್ಲಿ ಬಯರ್ಸ್ ಇನ್ನೂ ಇಂಟ್ರೆಸ್ಟ್ ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ನೀವು ಪ್ರೀವಿಯಸ್ ಟೈಮಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿಂದ ಈ ರೇಂಜ್ನ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದ್ರ ಮೇಲೆ ಈ ಸೆಲ್ಲಿಂಗ್ ಎಷ್ಟು ಫಾಸ್ಟ್ ಬಂತು ನೋಡಿ. ದಟ್ ಮೀನ್ಸ್ ಇಲ್ಲಿ ಬಯರ್ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ, ಚಾರ್ಟ್ನ ನೀವು ಫೀಲ್ ಮಾಡ್ಕೊಳ್ಕೊಳ್ಳಿ, ಆವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಆವಾಗ ನೀವು ಸ್ಮಾರ್ಟಾಗಿ ಮನಿನ ಇನ್ವೆಸ್ಟ್ ಮಾಡ್ಬೋದು, ಅದರಿಂದ ಒಂದು ಒಳ್ಳೆ ರಿಟರ್ನ್ ಕೂಡ ಜನ್ರೇಟ್ ಮಾಡ್ಬೋದು. ನೀವು ಪ್ಲ್ಯಾನ್ ಮಾಡೋದಾದರೆ ಇದು ಒಂದೊಳ್ಳೆ ರೈಟ್ ಟೈಮ್ ನೀವು ಬೈ ಮಾಡಲಿಕ್ಕೆ. ನಿಮ್ಮದು SL ಇದು ಸ್ವಿಂಗ್ ಏನುಂಟಲ್ಲ, ಈ ಸ್ವಿಂಗು ನೀವು SL ಇಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮ್ಮದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಇದ್ದರೆ ಸಿಲ್ವರ್ ಬಗ್ಗೆ ನೀವು ಇದರಲ್ಲಿ SL ಏನು ಇಡೋದು ಬೇಡ, ಜಸ್ಟ್ ನೀವು ಇದನ್ನ ಹೋಲ್ಡ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಪ್ರಕಾರ ಇಫ್ ಇನ್ ಕೇಸ್ ನೀವು ಫ್ಯೂಚರ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇಲ್ಲಿ ನೀವು SL ಪ್ರೀವಿಯಸ್ ಸ್ವಿಂಗ್ ಏನುಂಟಲ್ಲ, ಈ ಸ್ವಿಂಗ್ ಒಮ್ಮೆ ನಾನು ಚೆಕ್ ಮಾಡ್ತೀನಿ, 74,863 ಸ್ವಿಂಗ್ ಏನುಂಟಲ್ಲ ಅಲ್ಲಿ ನೀವು 100% ಒಂದು ಒಳ್ಳೆ SL ಇಟ್ಕೊಳ್ಳಿ. ಬಿಕಾಸ್ ಯಾಕಂದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬಂತಂದರೆ ಇದು ಹೋಲ್ಡ್ ಮಾಡಲ್ಲ, ಇಲ್ಲಿಂದ ನ್ಯೂ ಲೋ ಬರೋ ಚಾನ್ಸಸ್ ಕೂಡ ಉಂಟು. ಯಾಕಂದರೆ ಇದು ಕೂಡ ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ಈ ಬಯರ್ಸು ಈ ಲೆವೆಲ್ನ ಹೋಲ್ಡ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಫಾಲ್ ಆಯಿತು ಅಂದರೆ ತುಂಬ ಜನ ಈಗ ಇನ್ವೆಸ್ಟ್ ಮಾಡ್ತಿರೋ ಹಣ ಕೂಡ ಅಲ್ಲಿಂದ ಅವರು ಸ್ಕ್ವೇರ್ ಆಫ್ ಮಾಡ್ತಾರೆ ಅಥವಾ ವಿಡ್ರಾಲ್ ಮಾಡೋ ಚಾನ್ಸಸ್ ಕೂಡ ಉಂಟು. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಫ್ಯೂಚರ್ ಪ್ಲ್ಯಾನ್ ಮಾಡ್ತಾ ಇದ್ದರೆ SL ಇದನ್ನು ಇಟ್ಕೊಳ್ಳಿ. ಬಿಕಾಸ್ ಫ್ಯೂಚರಲ್ಲಿ 1-2 ಮಂತ್ ಎಕ್ಸ್ಪೈರಿ ನೀವು ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ 3 ಮಂತಲ್ಲಿ ಮಾರ್ಕೆಟ್ ಅಪ್ಸೈಡ್ ಹೋದರೆ ನಿಮಗೆ ಅನ್ನೆಸೆಸರಿ ಲಾಸಸ್ ಆಗ್ತಾರೆ. ಸೊ SL ಇದು ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ಅಥವಾ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ETF ಪ್ಲ್ಯಾನ್ ಕೂಡ ಮಾಡ್ಬೋದು. 80 ರೂಪೀಸ್ 78 ರೂಪೀಸ್ ಅರೌಂಡ್ ಉಂಟು, ನೀವು ಇದರಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಆವಾಗ ನಿಮ್ಗೊಂದೊಳ್ಳೆ ಕೂಡ ರಿಟರ್ನ್ ಸಿಗ್ಬೋದು. ಸೊ ಈ ವಿಡಿಯೋ ಮಾಡಿರೋ ಮೋಟಿವ್ ಇಷ್ಟೇ, ಜಸ್ಟ್ ನೀವು ಚಾರ್ಟ್ನ ಅರ್ಥ ಮಾಡ್ಕೊಳ್ಳಿ. ಈಗ ರೈಟ್ ಟೈಮ್ ನನ್ನ ಪ್ರಕಾರ ಇನ್ವೆಸ್ಟ್ ಮಾಡಲಿಕ್ಕೆ, ಹಾಗಂತ ನಾನು ಇದು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನನ್ನ ಅನಾಲಿಸಿಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ನಿಮ್ಮ ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿ. ವಿಡಿಯೋ ಕೊನೆಯಲ್ಲಿ ಒಂದು ವಿಷಯ ಹೇಳ್ತೀನಿ, ಎಲ್ಲೇ ಇನ್ವೆಸ್ಟ್ ಮಾಡಿ, ಹೇಗೆ ಇನ್ವೆಸ್ಟ್ ಮಾಡಿ, ಜಸ್ಟ್ ನೀವು ಮನಿ ಮ್ಯಾನೇಜ್ಮೆಂಟಿಂದ ಇನ್ವೆಸ್ಟ್ ಮಾಡಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ ಉಂಟು 1 ಲಕ್ಷ ಉಂಟು ಅಂತ ಇಟ್ಕೊಂಡು, ನಾನು ಹೇಳಿದೆ ಒಂದು ಒಳ್ಳೆ ಆಪರ್ಚುನಿಟಿ ಉಂಟು, ನೀವು ಅನಲಿಸಿಸ್ ಮಾಡ್ತೀರಾ, ನಿಮ್ಗೊಂದು ಒಳ್ಳೆ ಡಿಸಿಷನ್ ತೋರಿದರೆ ನೀವು ಇಲ್ಲಿ ಪ್ಲ್ಯಾನ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್
ಪ್ಲ್ಯಾನ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ. ಅದೇ 1 ಲಕ್ಷ ಅಂತಂದು ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಇಫ್ ಇನ್ ಕೇಸ್ ಇದು ನಾಳೆ ಟ್ರೆಂಡ್ ಆಗಿಲ್ಲ ಅಥವಾ ಇದೇ ರೇಂಜಲ್ಲಿ ಹೋಲ್ಡ್ ಮಾಡ್ತು, 1-2 ಮಂತ್ ಹೋಲ್ಡ್ ಮಾಡ್ತಾ ಅಂತ ಇಟ್ಕೊಳ್ಳೋಣ. ಆ ಮಂತು ಏನು ಮಾಡ್ತೀರಾ ನೀವು? ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಏನು ಮಾಡ್ತೀರಾ, ಅಥವಾ ನಿಮ್ಮ EMI ಏನು ಮಾಡ್ತೀರಾ, ನಿಮ್ಮ ಹೋಮ್ ರೆಂಟ್ ಏನು ಮಾಡ್ತೀರಾ, ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಏನು ಮಾಡ್ತೀರಾ, ನಿಮ್ಮ ಬೈಕಿದು ಪೆಟ್ರೋಲ್ ಹೇಗೆ ಕಟ್ತೀರಾ? ಸೊ ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಅದರ ನಂತರ ಫ್ರೀ ಮನಿ ಮಾತ್ರ ಇನ್ವೆಸ್ಟ್ ಮಾಡೀನಿ. ನಿಮ್ಗೆ ಈ ಹಣ ಸ್ಟಕ್ ಆದರೂ ಬೆಟರ್, ರಿಟರ್ನ್ ಕೊಟ್ಟರು ಬೆಟರ್, ಇಲ್ಲ ಲಾಸ್ ಆದರೂ ಬೆಟರ್. ನೀವು ಯಾವುದು ಕೂಡ ಟೆನ್ಷನ್ ಇರಬಾರ್ದು. ಆ ಮನಿನ ಮಾತ್ರ ನೀವು ಸ್ಟಾಕ್ ಮಾರ್ಕೆಟು ಎಲ್ಲ ಇನ್ವೆಸ್ಟ್ ಮಾಡಿದರೂ ಆ ಥರ ಮನಿನೇ ಇನ್ವೆಸ್ಟ್ ಮಾಡಿದ್ದು. ಬಿಕಾಸ್ ಆ ಹಣ ನನ್ನಿಂದ ಹೋದರೂ ಕೂಡ ನನಗೇನು ಫರಕ್ ಆಗಲ್ಲ. ಆಗ ನೀವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದರೆ, ಆ ಥರ ಇನ್ವೆಸ್ಟ್ ಮಾಡಿದರೆ ನಿಮಗೆ ಮೈಂಡ್ ಕ್ಲಿಯರ್ ಆಗ್ತಾರೆ, ನಿಮ್ಮದು ಪಿಕ್ಚರ್ ಕೂಡ ಪರ್ಫೆಕ್ಟ್ ಆಗ್ತಾರೆ. ಬಿಕಾಸ್ ಯಾಕಂದರೆ ತುಂಬ ಜನ ತಮ್ಮ ಸೇವಿಂಗಿದ್ದು ಹಣ ಇನ್ವೆಸ್ಟ್ ಮಾಡಿಬಿಡ್ತಾರೆ. ದೆನ್ ಅದು ಇಷ್ಟೋಯ್ತು, ಇದು ಇಷ್ಟೋಯ್ತು, ಅಷ್ಟೋಯ್ತು. ಯಾಕೆ ಬ್ರೋ, ಬಿಟ್ಬಿಡು. ಜಸ್ಟ್ ಕ್ಲಿಯರಾಗಿಡು ಮೈಂಡು. ನಂದಿದು ಹಣ ಉಂಟು 10K, ನನಗಿದು ಪ್ರಾಫಿಟ್ ಆದರೂ ಬೆಟರ್, ಲಾಸ್ ಆದರೂ ಬೆಟರ್, ಇಲ್ಲ ನನಗಿದು 10 ವರ್ಷ ಏನೂ ರಿಟರ್ನ್ ಕೊಡದೇ ಇದ್ದರೂ ಬೆಟರ್. ಈ ಥರ ನೀವು ಮೈಂಡ್ಸೆಟ್ ಇಟ್ಕೊಂಡ್ರೆ ನಿಮ್ಮ ಸೈಕಾಲಜಿ ಇಶ್ಯೂ ನನ್ನ ಪ್ರಕಾರ ಬರೋದಿಲ್ಲ. ಫೈನ್. ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ನಿಮ್ಗೆ ಕ್ಲಿಯರ್ ಆಯಿತು ಅಂತ. ಸಿಲ್ವರಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ ಅಥವಾ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಇಫ್ ಇನ್ ಕೇಸ್ ನಿಮಗೆ ಇದೇ ರಿಲೇಟೆಡ್ ವಿಡಿಯೋ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಟೈಮ್. ಥ್ಯಾಂಕ್ ಯು.